ನಮಸ್ತೆ ವೀಕ್ಷಕರೇ, ಇವತ್ತು ರೇಷನ್ ಕಾರ್ಡ್ಗೆ KYC ಮಾಡೋದು ಹೇಗೆ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಇದು ವೆರಿ ಈಸಿಯಾಗಿ ನಿಮ್ಮ ಆನ್ಲೈನಲ್ಲಿ ಮಾಡ್ಕೊಬೋದು, ನಿಮ್ಮ ಸಿಸ್ಟಮಲ್ಲಿ ಇಲ್ಲ ಅಂದರೆ ಮೊಬೈಲಲ್ಲೇ ಮಾಡ್ಕೋಬೋದು. ಇದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಬಟನ್ ಒತ್ತಿ ಅಂತ ಕೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ಇಲ್ಲಿ ನೀವು ಕ್ರೋಮಾಗೆ ಹೋಗಿ, ಕ್ರೋಮಾ ಓಪನ್ ಆದಮೇಲೆ ಗೂಗಲ್ ಸರ್ಚ್ ಮಾಡಿ ahara.kar.nic.in ಅಂತ ಹಾಕ್ಬಿಟ್ಟು ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟ್ ಓಪನ್ ಆದ ತಕ್ಷಣ ನೋಡಿ ಇಲ್ಲಿ ಬೆಂಗಳೂರಿಗೆ ಒಂದು ಮೇಲ್ಗಡೆ ಫಸ್ಟು ಬೆಂಗಳೂರಿಗೆ ಮತ್ತು ಬೆಂಗಳೂರು ಅರ್ಬನ್ ಅವ್ರಿಗೆ ಅಂತ ಬಿಟ್ಟಿದ್ದಾರೆ. ಅದರ ಕೆಳಗಡೆ ಬಳ್ಳಾರಿ, ಬೀದರು, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕಲಬುರಗಿ, ಕೊಪ್ಪಳ ಇದಕ್ಕೆಲ್ಲ ಒಂದು ಲಿಂಕ್ ಇದೆ. ಕೆಳಗಡೆ ಬಾಗಲಕೋಟೆ, ಬೆಳಗಾವಿ, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ದಾವಣಗೆರೆ, ಗದಗ, ಹಾಸನ, ಹಾವೇರಿ, ಕೊಡಗು ಇದಕ್ಕೆಲ್ಲ ಒಂದು ಲಿಂಕ್ ಇದೆ. ನಿಮ್ಮ ಡಿಸ್ಟಿಕ್ ಯಾವ್ದು ಬರುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡಿ. ಡಿಸ್ಟಿಕ್ ಮೇಲೆ ಫಸ್ಟ್ ಒನ್ ನೋಡ್ತಾ ಇದ್ದಾರೆ, ಇದು ರೇಷನ್ ಕಾರ್ಡ್ ಹೊಸದಾಗಿ ಅಪ್ಲೈ ಮಾಡಿದ್ರೆ ಅದನ್ನು ಚೆಕ್ ಮಾಡ್ಬೋದು. ಇದನ್ನು ಫಸ್ಟ್ ಒನ್ನು. ಸೆಕೆಂಡ್ ಮೇಲೆ ನೋಡಿದ್ರಲ್ಲ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ನಾವು. ಚೆಕ್ ಆದ್ಮೇಲೆ ನೋಡಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ವಿತ್ OTP, ವಿತೌಟ್ OTP ಕೇಳ್ತಾ ಇದೆ. ನಾವು ವಿತೌಟ್ OTP ಇಂದ ಫಸ್ಟ್ ಚೆಕ್ ಮಾಡೋಣ. ಇಲ್ಲಿ ರೇಷನ್ ನಂಬರ್, ನಿಮ್ಮ 12 ನಂಬರ್ ರೇಷನ್ ನಂಬರ್ ಆ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ಪಕ್ಕದಲ್ಲಿ ಗೋ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನೀವು KYC ಇದು ಏನೇನಾಗಿದೆಯೋ ಎಲ್ಲನೂ ಇಲ್ಲಿ ಡೀಟೇಲ್ ತೋರಿಸ್ತಾ ಇದೆ. ಅಲ್ಲಿ ಯಾವ ಊರು, ಯಾವ ಹೆಸರಲ್ಲಿದೆ, ಮತ್ತು ಯಾವ ಅಡ್ರೆಸ್ಸಲ್ಲಿದೆ, ಮತ್ತು ಯಾವಾಗ ಅಪ್ಡೇಟ್ ಆಗಿದೆ KYC ಅನ್ನೋದೆಲ್ಲ ಇಲ್ಲಿ ಡೀಟೇಲ್ ಬರ್ತಾ ಇದೆ. ಮೇಲ್ಗಡೆ ನೋಡ್ತಾ ಇಲ್ಲ, ಈ ಕಡೆ ಮೆಂಬರ್ ಆಫ್ ಕೌಂಟ್ ಕೂಡ ಇದೆ, ಈ ಕಡೆ KYC ಡನ್ ಅಂತ ಇದೆ, ರಿಮೈನಿಂಗ್ ಇದೆ, ಎಲ್ಲ ತೋರಿಸ್ತಾ ಇದೆ. ಇದನ್ನು 4 ಜನ, ಇದು ರೇಷನ್ ಕಾರ್ಡಲ್ಲಿ ಇರೋದು 4 ಜನದ್ದು KYC ಆಗಿದೆ. ಇಲ್ಲಿ ಕೆಳಗಡೆ ಕೂಡ ತೋರಿಸುತ್ತೆ ಯಾವಾಗ ನಿಮ್ಮದು KYC ಅಪ್ಡೇಟ್ ಆಗಿದೆ ಅಂತ ಅಂದ್ಬಿಟ್ಟು ಕೂಡ ತೋರಿಸುತ್ತೆ. ನೋಡೋದಲ್ಲ, ಈ ಥರ ಈಸಿಯಾಗಿ ನೇಮ್ಸ್ ಅಂತ ತೋರಿಸಲ್ಲ, ಜಸ್ಟ್ ನಿಮಗೆ 4 ಜನದ್ದು ಅಪ್ಡೇಟ್ ಆಗಿದೆ, ಇಲ್ಲಾಂದರೆ ಇಬ್ಬರದಾಗಿದೆ, ಇನ್ನಿಬ್ಬರದ್ದು ರಿಮೈನಿಂಗ್ ಇದೆ ಅಂತ ಅಂದ್ಬಿಟ್ಟು ಅದು ತೋರಿಸುತ್ತೆ. ಅಲ್ಲಿ ಇದು 4 ಜನದ್ದು ಕೂಡ KYC ಆಗಿದೆ. ಇದು ನೆಕ್ಸ್ಟ್ ಬಂದು ವಿತ್ OTP ತಗೊಂಡು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಗೊತ್ತಾಯ್ತಲ್ವಾ ಇದು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ಬನ್ನಿ ನೆಕ್ಸ್ಟ್ ವಿತ್ OTP ಹೇಗೆ ತಗೊಂಡು ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಆಗ ನೇಮ್ಸ್ ಕೂಡ ಬರುತ್ತೆ. ವಿತ್ OTPಗೆ ಕ್ಲಿಕ್ ಮಾಡಬೇಕು. ಇಲ್ಲಿ ರೇಷನ್ ಕಾರ್ಡ್ ನಂಬರ್, ನಾವು ಏನು ರೇಷನ್ ಕಾರ್ಡ್ ಇದೆಯೋ ಆ ನಂಬರ್ನ, ಇಲ್ಲ 12 ನಂಬರ್ನ ಅಲ್ಲಿ ಹಾಕಬೇಕು. ಹಾಕಿ ಇಲ್ಲಿ ಗೋ ಕೊಡಬೇಕು. ಗೋ ಆದಮೇಲೆ ಸೆಲೆಕ್ಟ್ ಮೆಂಬರ್ಸ್ ಅಂತ ಬರುತ್ತೆ. ಇಲ್ಲಿ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನದ್ದು ನೇಮ್ ತೋರಿಸುತ್ತೆ. ಅದರಲ್ಲಿ ಯಾರಿಗೆ ಮೊಬೈಲ್ ನಂಬರ್ ನಿಮ್ಮ ಯಾರು ಬೇಕೋ ಅವ್ರಿಗೆ ಕಳಿಸಿದ್ರೆ ಅದು OTP ಹೋಗುತ್ತೆ ಅವರಿಗೆ. ಆ OTPನ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಆ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಅದಕ್ಕೆ OTP ತಗೊಂಡು ಇಲ್ಲಿ ಟೈಪ್ ಮಾಡಬೇಕು. OTP ಹಾಕಿದ ತಕ್ಷಣ ಮತ್ತೆ ಪಕ್ಕದಲ್ಲಿ ಗೋ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. OTPನ ಎಂಟ್ರಿ ಮಾಡಿ ಆದಮೇಲೆ ಗೋ ಅಂತ ಕೊಟ್ಟಾಗ ನೋಡಿ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆ ರೇಷನ್ ಕಾರ್ಡಲ್ಲಿ ಯಾರ್ಯಾರ ಹೆಸರಿದೆ ಮತ್ತು ಅವ್ರಿಗೆ ಆಧಾರ್ ನಂಬರ್ ಏನು ಲಿಂಕ್ ಆಗಿ ಆಧಾರ್ ಕಾರ್ಡ್ದು ಫೋನ್ ನಂಬರ್ಸ್, ಲಾಸ್ಟ್ ನಂಬರ್ಸ್ ಬಂದಿರುತ್ತೆ. ಮತ್ತು ಸೇಮ್ ನಿಮ್ಮ ಫಸ್ಟ್ ಅಲ್ಲಿ ಹೇಗೆ ವಿತೌಟ್ OTPಯಲ್ಲಿ ಅಡ್ರೆಸ್ಸು ಯಾವಾಗ ಅಪ್ಡೇಟ್ ಆಗಿದೆ, ಏನೆಲ್ಲ ಯಾರ ಹೆಸರಲ್ಲಿದೆ ಅಂತೆಲ್ಲ ನೋಡೋದಲ್ಲ ಅದೇ ಥರ ಇದೆ. ಇಲ್ಲಿ ಕೂಡ ನಿಮ್ಮ ಲೆಫ್ಟಲ್ಲಿ ನೋಡ್ಬೋದು. ಇಲ್ಲಿ ಸೆಂಟ್ರಲ್ಲಿ ನಿಮಗೆ ಅದು ಫುಲ್ ಮೆಂಬರ್ಸ್ ಎಷ್ಟು ಜನ ಇದ್ದಾರೋ ಅವ್ರದ್ದೆಲ್ಲ ತೋರಿಸ್ತಾ ಇದೆ. ಮತ್ತು ಅವರ KYC ಆಗಿದೆಯೋ ಇಲ್ಲ ಅಂತ ಅಂದ್ಬಿಟ್ಟು ಎಸ್ ಆದ ನೋ ಅಂತ ಕೂಡ ಅಲ್ಲಿ ಆಪ್ಷನಲ್ಲಿ ತೋರಿಸ್ತಾ ಇದೆ. ಎಲ್ಲರದು ಆಗಿದೆ ಅಂದ್ಬಿಟ್ಟು ಎಸ್ ಅಂತ ತೋರಿಸ್ತಾ ಇದೆ, ಇಲ್ಲ ಅಂತ ಇದೆ ನೋ ಅಂತ ಕೊಡ್ತಿತ್ತು. ಇಷ್ಟೇ ಈಸಿಯಾಗಿ ನಿಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಇಲ್ಲೋ, ಇಲ್ಲಾಂದರೆ KYC ಆಗಿದೆಯೋ ಇಲ್ಲ ಅಂದ್ಬಿಟ್ಟು ಎಷ್ಟು ಈಸಿಯಾಗಿ ನಿಮ್ಮ ಆನ್ಲೈನಲ್ಲಾಗಲಿ ನೋಡ್ಬೋದು, ನಿಮ್ಮ ಸ್ಟ್ಯಾಬಲ್ಲಾಗಲಿ, ಸಿಸ್ಟಮಲ್ಲಾಗಲಿ, ಇಲ್ಲ ನಿಮ್ಮ ಮೊಬೈಲಲ್ಲೇ ಕೂಡ ನೋಡ್ಬೋದು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಹೊಸ ವಿಡಿಯೋದಲ್ಲಿ.